ಧನಸ್ಸು ರಾಶಿಯವರ ಈ ಒಂದು ನಿರ್ಧಾರನೇ ನಿಮ್ಮ ಭವಿಷ್ಯನ ತೀರ್ಮಾನ ಮಾಡ್ತಾ ಇದೆ. ಈ ಒಂದು ದೊಡ್ಡ ಅವಕಾಶ ನಿಮ್ಮ ಕೈ ತಪ್ಪೋಗ್ತಿದೆಯಾ ಅಥವಾ ನಿಮ್ಮದೇ ಆಗುತ್ತಾ? ಧನಸ್ಸು ರಾಶಿಯವರ ಈ ಒಂದು ನಿರ್ಧಾರ ನಿಮ್ಮ ದಿಕ್ಕನ್ನೇ ಬದಲಾಯಿಸಬಹುದು. ಅದೇನು? ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತಿರೋದನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಈ ತಿಂಗಳಲ್ಲಿ ಬಹಳಷ್ಟು ಗ್ರಹಗಳ ಒಂದು ಸ್ಥಾನಮಾನದ ವ್ಯತ್ಯಾಸಗಳಿದೆ. ಅದರಲ್ಲೂ ತುಂಬ ಪ್ರಮುಖವಾದ ಗ್ರಹ ಅಂತಂದರೆ ಗುರು ಗ್ರಹ ತನ್ನ ಪತನ ಬದಲಾವಣೆ ಮಾಡ್ತಿದ್ದಾರೆ. ಅಂದರೆ ಇದೇ ತಿಂಗಳ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ, ತನ್ನ ಉಚ್ಚ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು. ನಾವು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತೀರ ಅಂತ ನಾನು ಭಾವಿಸ್ತೇನೆ. ಹಾಗೆ ಇನ್ನು ಬೇರೆ ಗ್ರಹಗಳು ಅಂತ ನೋಡಕ್ಕೆ ಬಂದಾಗ ನೋಡಿ, 8ನೇ ತಾರೀಕು ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಇನ್ನು 15ನೇ ತಾರೀಕು ಸೂರ್ಯ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 22ನೇ ತಾರೀಕು ಬುಧ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಸೊ ಹಾಗಾಗಿ 22ನೇ ತಾರೀಕು ಅಷ್ಟೊತ್ತಿಗೆ ಕಟಕ ರಾಶಿನಲ್ಲಿ 3 ಗ್ರಹಗಳ ಒಂದು ಸಂಯೋಗ ಕೂಡ ಆಗ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲಗಳನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಧನಸ್ಸು ರಾಶಿಯವರು ಈಗಾಗಲೇ ಯೋಚನೆ ಮಾಡ್ತಾ ಇರ್ತೀರಾ, ಏನಪ್ಪ ಗುರುಬಲ ಹೋಯ್ತು, ಹೆಂಗೋ ಏನೋ 7ನೇ ಮನೇಲಿ ಗುರು ಇದ್ದ, ಇಷ್ಟು ದಿವಸ ಚೆನ್ನಾಗಿತ್ತು, ಇನ್ನು ಮುಂದಕ್ಕೆ ರಾಶಾಧಿಪತಿ ಗುರು 8ನೇ ಮನೆಗೆ ಬಂದ್ಬಿಟ್ಟ, ಏನಾಗುತ್ತೋ ಏನೋ ಅಂತ ಆಲೋಚನೆ ಮಾಡ್ತಾ ಇದ್ದೀರಲ್ವಾ? ಖಂಡಿತವಾಗ್ಲೂ ತುಂಬ ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಗುರು ನಿಮಗೆ 8ನೇ ಮನೆಗೆ ಹೋದ್ರೂ ಕೂಡ ತನ್ನ ಉಚ್ಚ ರಾಶಿನಲ್ಲಿ ಕೂತ್ಕೊಂಡಿದ್ದಾನೆ. ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ಅಂತ ನೆಗೆಟಿವಿಟಿ ಆಗೋದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸೊ ಮೊದಲನೇದಾಗಿ 8ನೇ ಮನೆಯಲ್ಲಿರುವಂಥ ಗುರುವಿಂದ ನಿಮ್ಗೆ ಏನೆಲ್ಲ ಲಾಭಗಳು ಸಿಗ್ಬೋದು ಅಂತ ನೋಡಿದ್ರೆ, ಗುರುವಿನ ದೃಷ್ಟಿ ನೋಡ್ಕೊಂಡು ಬರೋಣ. ಗುರು ದೃಷ್ಟಿ ನಿಮ್ಮ ಒಂದು 12ನೇ ಮನೆಗಾಗಿರ್ಬೋದು, 2ನೇ ಮನೆಗಾಗಿರ್ಬೋದು ಮತ್ತು 4ನೇ ಮನೆಗೂ ಕೂಡ ಗುರು ದೃಷ್ಟಿ ಇದೆ. ಈಗ ಆಲ್ರೆಡಿ ಗುರು ಫಲಗಳಲ್ಲಿ ನೀವು ಅದನ್ನು ನೋಡಿರ್ತೀರಾ, ಕೇಳಿರ್ತೀರಾ. ಸೊ ಹಾಗಾಗಿ 2ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಖಂಡಿತವಾಗ್ಲೂ ಹಣಕಾಸಿಗೆ ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಹಣದ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಕುಟುಂಬದಲ್ಲೂ ನಿಮ್ಮ ಮೇಲೆ ಒಂದು ಸ್ವಲ್ಪ ಗೌರವ, ಪ್ರೀತಿ, ವಿಶ್ವಾಸನೂ ಜಾಸ್ತಿ ಆಗುತ್ತೆ. ನಿಮ್ಮ ಮಾತು ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ. ಜೊತೆಗೆ ನಿಮ್ಮ ಮಾತಿಗೆ ಬೆಲೆ ಕೂಡ ಬರುವಂಥ ಒಂದು ಸಮಯ ಕೂಡ ಬಂದಾಗಿದೆ. ಇನ್ನು ನಿಮಗೆ 4ನೇ ಮನೆ ಗುರುದೃಷ್ಟಿ ಇರೋದ್ರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏನು ಏರುಪೇರುಗಳನ್ನ ನೋಡ್ತಿದ್ರಿ ಅಥವಾ ಭೂಮಿನ ವಿಚಾರದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು, ಲಿಟಿಗೇಷನ್ಗಳನ್ನ ಏನು ನೋಡ್ತಾ ಇದ್ರಿ, ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಸಮಯ ಬಂದಾಗಿದೆ. ಯಾವ ರೀತಿಯಾದ ಸಮಯ ಬಂದಿದೆ ಅಂತಂದರೆ ನೋಡಿ, ಅದಕ್ಕೆ ಸೊಲ್ಯೂಷನ್, ಇವಾಗ ನಿಮ್ಮ ತಾಯಿ ಆರೋಗ್ಯ ಚೆನ್ನಾಗಿರಲಿಲ್ಲ, ಅದಕ್ಕೊಂದು ಸೊಲ್ಯೂಷನ್ ಸಿಗ್ತಾ ಇದೆ. ಅಥವಾ ಭೂಮಿ ವಿಚಾರದಲ್ಲಿ ಏನಾದರೂ ಕೆಲವು ಸಮಸ್ಯೆಗಳಿತ್ತು, ಅದಕ್ಕೇನೋ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ. ಈ ರೀತಿಯಾದ ಪರಿಹಾರಗಳು, ನಿಮಗೆ ಸಮಸ್ಯೆ ಬಂದರೂ ಕೂಡ ಅದಕ್ಕೇನೋ ಒಂದು ರೀತಿಯಾದ ಸೊಲ್ಯೂಷನ್ ಸಿಕ್ಕಿ ಒಂದು ಪರಿಹಾರ ಕೂಡ ಆಗ್ತಾ ಇದೆ. ಇವಾಗೇನೋ ಕಾರ್ ಏನೋ ರಿಪೇರಿ ಆಗಿಬಿಟ್ಟಿತ್ತು, ಅದೆಲ್ಲಿ ತೋರಿಸ್ಬೇಕು, ಯಾವುದೋ ಒಳ್ಳೆ ಮೆಕ್ಯಾನಿಕ್ ಸಿಕ್ಕರೆ ಸಾಕಪ್ಪ ಅಂದ್ಕೊತಿದ್ರಿ, ಒಳ್ಳೆ ರೀತಿ ಮೆಕ್ಯಾನಿಕ್ ಸಿಕ್ಕಿ ನಿಮಗೆ ಕಮ್ಮಿ ಖರ್ಚಿನಲ್ಲೇ ಕೆಲಸಗಳು ಮುಗಿದೋಗ್ಬಿಡುತ್ತೆ. ಇದೆಲ್ಲನೂ ಕೂಡ ನಿಮಗೆ ಆಗುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಗುರು 8ರಲ್ಲಿದ್ದಾನೆ, ಉಚ್ಚ ರಾಶಿಯಲ್ಲಿ ಕೂತಿದ್ರು ಏನಾಗ್ಬೋದು, ಅನಿರೀಕ್ಷಿತ ಘಟನೆಗಳು ನಡೆಯುತ್ತೆ. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ. ಅದರಲ್ಲೂ ಒಳ್ಳೇದು ಜಾಸ್ತಿ ಆಗುತ್ತೆ, ಕೆಟ್ಟದ್ದು ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಬಿಕಾಸ್ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ, ಅದರಲ್ಲೂ ಗುರು ಆಗಿರೋದ್ರಿಂದ, ನಿಮ್ಮ ರಾಶಾಧಿಪತಿನೇ ಆಗಿರೋದ್ರಿಂದ ನೆಗೆಟಿವಿಟಿ ಒಂದು ಸ್ವಲ್ಪ ಕಮ್ಮಿನೇ ಇರುತ್ತೆ. ಏನೆಲ್ಲ ನೋಡಬಹುದು ಅಂತಂದರೆ, ನಿಮ್ಗೇನಾದರೂ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಹಣ ಬರುವಂಥದ್ದು, ಯಾವುದೋ ಮೂಲಗಳಿಂದ ಹಣದ ಅರಿವು ಬರುವಂಥದ್ದು, ನೀವೆಲ್ಲೋ ನಿರೀಕ್ಷೆ ಮಾಡಿರ್ತೀರ, ಯಾರಿಗೋ ಹಣ ಕೊಟ್ಟಿರ್ತೀರ, ತುಂಬ ದಿವಸಗಳಿಂದ ಕೊಟ್ಟಿಲ್ಲ, ಸತಾಯಿಸ್ತಾ ಇರ್ತಾರೆ, ಆ ಹಣ ಬರುವಂಥದ್ದು. ಅಥವಾ ನಿಮಗೆ ತವ್ರ ಮನೆಯಿಂದ ಏನಾದರೂ ನಿಮಗೆ ಆಸ್ತಿಗಳು ಬರಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ನಿಮ್ಮ ತಂದೆ ಆಸ್ತಿನೋ, ತಾಯಿ ಆಸ್ತಿನೋ, ತಾತನ ಆಸ್ತಿನೋ ಬರುವಂಥದ್ದು. ಈ ರೀತಿ, ಯಾಕಂದರೆ ಇದು ಏನು ಗುಪ್ತ ಅಂತ ಅಂತಾರೆ, ಅಕ್ಕಲ್ಟ್ ಅಂತ ಹೇಳ್ತೀವಿ ಅಲ್ವಾ. 8ನೇ ಮನೆ ಅನ್ನುವಂಥದ್ದು ಗುಪ್ತ ವಿದ್ಯೆಗಳನ್ನ ಕಲಿಯುವಂಥದ್ದು, ಅಥವಾ ಗುಪ್ತ ಸಂಬಂಧಗಳೇನಾದರೂ ಇತ್ತು ಅಂತಂದರೆ ಅದು ಬಹಿರಂಗ ಆಗುವಂಥದ್ದು, ಅಥವಾ ಗುಪ್ತ ಸಂಬಂಧಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು ಕೂಡ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯ ಸಮಸ್ಯೆ ಅಂತ ಬಂದಾಗ, ಏನಾದರೂ ನಿಮಗೆ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂಥದ್ದು, ಜಾಸ್ತಿ ಆಗುವಂಥದ್ದು, ಮೊದಲೇ ಇತ್ತು ಅಂತಂದರೆ ಜಾಸ್ತಿ ಆಗುತ್ತೆ, ಅಥವಾ ಬರೋದು ಬಾರ್ಡ್ರಲ್ಲಿ ಇನ್ನೇನು ಬರ್ತಾ ಇದೆ ಅನ್ನೋದು ಕೂಡ ಆಗುತ್ತೆ.
ಗುಪ್ತಾಂಗಗಳಲ್ಲಿ ಏನಾದರೂ ಸಮಸ್ಯೆಗಳು ಬರುವಂಥದ್ದು ಕೂಡ ಆಗುತ್ತೆ. ಸೊ ಹಾಗಾಗಿ ಆರೋಗ್ಯ ಸಮಸ್ಯೆ ಬಂದಾಗ ದಯವಿಟ್ಟು ಅದನ್ನು ತೋರಿಸ್ಕೊಳ್ಳಿ, ಅದಕ್ಕೆ ತಕ್ಕ ಪ್ರಿಕಾಷನ್ನ ತಗೊಳ್ಳಿ. ಗುರು ನಿಮಗೆ ನೆಗೆಟಿವ್ ಏನು ಮಾಡೋದಿಲ್ಲ, ಒಳ್ಳೆಯದನ್ನೇ ಮಾಡ್ತಾನೆ. ಸಣ್ಣ ಪುಟ್ಟ ಸಮಸ್ಯೆ ಬಂದಾಗ ನೀವು ಪ್ರಿಕಾಷನ್ ತೊಗೊಂಡ್ಬಿಟ್ರೆ ಆ ಸಮಸ್ಯೆಗೂ ಕೂಡ ನಿಮಗೆ ಪರಿಹಾರ ನೀವೇ ಕಂಡುಹಿಡ್ಕೊಂಡ್ಬಿಡ್ತೀರಾ. 9ನೇ ಮನೆಯಲ್ಲಿ ಕೇತುವಿನ ಸಂಚಾರ ಬೇರೆ ನಡೀತಿದೆ. ಸೊ ಇದರಿಂದ ಏನಾಗುತ್ತೆ, ಭಾಗ್ಯಸ್ಥಾನದಲ್ಲಿ ಕೇತು ಕೂತ್ಕೊಂಡಿದ್ದಾನೆ. ಏನೋ ಭಾಗ್ಯದ ವಿಚಾರಗಳು ಬರ್ತಾ ಇದೆ ಅನ್ನೋ ಟೈಮಲ್ಲಿ ಏನಾದರೂ ಒಂದು ಕತ್ರಿನ ಹಾಕ್ತಾನೆ ಇರ್ತಾನೆ. ಅದು ಸ್ವಲ್ಪ ಸಮಸ್ಯೆ ಆಗ್ತಾ ಇರುತ್ತೆ ನಿಮಗೆ. ಏನೋ ಒಂದು ಒಳ್ಳೆ ಸುದ್ದಿ ಬರ್ತಿದೆ ಅನ್ನೋಷ್ಟರೊಳಗಡೆ ಅದಾಗಲೇ ಸ್ಟಾಪ್ ಆಗೋಯ್ತಪ್ಪ, ಇನ್ನೇನು ಕೈಗೆ ಸಿಗ್ತಿದೆ ಅನ್ನೋಷ್ಟರೊಳಗಡೆ ಸ್ಟಾಪ್ ಆಗೋಯ್ತಪ್ಪ ಅನ್ನುವಂಥ ಒಂದು ಸಮಯನೂ ಕೂಡ ನಡೆಯುತ್ತೆ. ಸೊ ಹಾಗಾಗಿ ಕೇತುಗೆ ಸಂಬಂಧಪಟ್ಟಿರೋಂಥ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಆದರೆ ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ, ದೇವಸ್ಥಾನಗಳಿಗೆ ಹೋಗುವಂಥದ್ದು, ನೀವು ಅಂದ್ಕೊಂಡಿರೋಂಥ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಬರುವಂಥದ್ದು, ಅದೆಲ್ಲನೂ ಕೂಡ ಮಾಡ್ತೀರಾ. ಇನ್ನು ನಿಮಗೆ 7ನೇ ಮನೆಯಲ್ಲಿ ಯಾರು ಬುಧ ಮತ್ತು ಶುಕ್ರರ ಸಂಚಾರ ನಡೀತಿದೆ. ಇವಾಗ ಗುರು 7ನೇ ಮನೆಯಲ್ಲಿದ್ದಾಗ ಗಂಡ ಹೆಂಡತಿ ಮಧ್ಯೆ ಏನು ತುಂಬ ಚೆನ್ನಾಗಿತ್ತು, ಏನು ಬಾಂಡೇಜ್ ತುಂಬ ಚೆನ್ನಾಗಿತ್ತು, 8 ಕೊಟ್ಟೋಗ್ಬಿಟ್ಟ, ಈಗೇನಪ್ಪ ಮಾಡೋದು ಅಂದರೆ ಶುಕ್ರ ಇದ್ದಾನೆ ಅಲ್ವಾ, ಬುಧ ಇದ್ದಾನೆ ಅಲ್ವಾ, ಹಾಗಾಗಿ ಒಳ್ಳೆಯದೇ ಆಗತ್ತೆ. ಪ್ರೀತಿ ವಿಶ್ವಾಸ ಇನ್ನೂ ಜಾಸ್ತಿನೇ ಆಗುತ್ತೆ, ಒಬ್ಬರ ಮೇಲೆ ಒಬ್ಬರಿಗೆ ಗೌರವನೂ ಜಾಸ್ತಿ ಆಗುತ್ತೆ. ಅದೇ ಶುಕ್ರ ನಿಮಗೆ ಮತ್ತೆ 8ನೇ ಮನೆಗೆ ಬರ್ತಾನೆ, ಮತ್ತು ಬುಧನೂ 8ನೇ ಮನೆಗೆ ಬರ್ತಾನೆ. ಅವಾಗೇನು ಸಮಸ್ಯೆ ಅಂತಂದರೆ ಮತ್ತೆ ಯುಟ್ರಸಲ್ಲಿ ಪ್ರಾಬ್ಲಮ್ ಆಗೋದು, ಗುಪ್ತಾಂಗಗಳಲ್ಲಿ ಸಮಸ್ಯೆಗಳಾಗುವಂಥದ್ದು, ಏನೋ ಮರ್ತೋಗುವಂಥದ್ದು, ಏನೋ ನೆನ್ಪಿಟ್ಕೊಳ್ಳಲ್ಲ, ಯಾಕೋ ಏನಿದೆ ಮರವು ಜಾಸ್ತಿ ಆಗ್ತಿದೆ ಅಂದ್ಕೊಳ್ಳೋದು, ಅಥವಾ ನರ್ವಸ್ ಸಿಸ್ಟಮಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ನ ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ಸಲ್ಲಿ ಸ್ವಲ್ಪ ಹಿನ್ನಡೆ ಆಗೋದು, ಅಥವಾ ಏನೋ ಸಿಗಾಕೊಂಡಿದ್ದೀವಲ್ವ, ಏನೋ ಕೆಲಸಗಳು ಬೇಗ ಆಗ್ತಿಲ್ವಲ್ಲ ಅನ್ನೋದು ಕೂಡ ಆಗುತ್ತೆ. ಧನಸ್ಸು ರಾಶಿನಲ್ಲಿ ಗಂಡಸರೇನಾದರೂ ಇದ್ದರೆ ಹೆಣ್ಮಕ್ಳಿಗೆ ಅವ್ರ ಸ್ಪೌಸ್ ಯಾರು ಇರ್ತಾರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಆ ಥರ ಏನೋ ಸಮಸ್ಯೆ ಬಂದಾಗ ಖಂಡಿತ ಅದನ್ನು ಬೇಗ ಪ್ರಿಕಾಷನ್ ತಗೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ. ಬಿಕಾಸ್ ನಿಮಗೆ ಏನು ಆ ಗ್ರಹಗಳ ಒಂದು ಸ್ಥಾನಮಾನ 1 ತಿಂಗಳು 15 ದಿವಸ 20 ದಿವಸಗಳ ಮಾತ್ರ ಇರುತ್ತೆ, ಆ ಸಮಯದ ತನಕ ಮಾತ್ರ ನಿಮಗೆ ಕಾಡುತ್ತೆ. ಹಂಗಂತ ನೆಗ್ಲೆಕ್ಟ್ ಮಾಡೋದು ಬೇಡ, ಅದನ್ನು ತಕ್ಷಣವೇ ತೋರಿಸ್ಕೊಂಡು ಪ್ರಿಕಾಷನ್ ತಗೊಳ್ಳಿ. 6ನೇ ಮನೆಯಲ್ಲಿ ಸೂರ್ಯನ ಸಂಚಾರ ನಡೀತಿದೆ. ಗೌರ್ಮೆಂಟಿಂದ ಕೆಲಸಗಳಾಗೋದು, ಗೌರ್ಮೆಂಟ್ ಕೆಲಸ ಬೇಕು ಅಂತನೋರು ಇವಾಗ ನೀವೇನಾದರೂ ಅರ್ಜಿಗಳನ್ನ ಬರೆದ್ರೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದ್ರೆ ಅದರಲ್ಲಿ ವಿನ್ನಿಂಗ್ ಆಗ್ತೀರಾ, ಗೌರ್ಮೆಂಟ್ ಕೆಲಸ ಸಿಗೋವಂಥ ಯೋಗಗಳು ಜಾಸ್ತಿ ಇರುತ್ತೆ. ಆದರೆ ನಿಮ್ಮ ಲಗ್ನದಲ್ಲಿ ಅದು ಇದೆಯಾ, ಆ ಯೋಗ ಇದೆಯಾ ಅಂತ ಅನ್ನೋದನ್ನು ಒಂದು ಸತಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಮತ್ತು 7ನೇ ಮನೆಗೆ ಸೂರ್ಯನ ಸಂಚಾರ ಬಂದಾದಮೇಲೆ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಕೋಪ ತಾಪ ಜಾಸ್ತಿ ಆಗುತ್ತೆ ವಿನಾಯಿಸಿ, ನೆಗೆಟಿವ್ ಏನೂ ಆಗೋದಿಲ್ಲ. ಏನು ಕೋಪ ಬಂದಿದ್ದ ಮಾತ್ರಕ್ಕೆ ದೊಡ್ಡ ಪ್ರಾಬ್ಲಮ್ಸ್ ಏನಾಗಲ್ಲ, ಏನೋ ಜಗಳ ಮಾಡ್ಕೊತೀರಾ, ಆಮೇಲೆ ಹಂಗೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ, ಚೆನ್ನಾಗೇ ಆಗ್ತೀರಾ, ಅದ್ರ ಬಗ್ಗೆ ಏನು ಆಲೋಚನೆ ಬೇಡ. ಆದರೆ ಗೌರ್ಮೆಂಟಿಂದ ಕೆಲವು ಕೆಲಸಗಳಾಗುತ್ತೆ ನಿಮಗೆ, ನೀವೇನಾದರೂ ಅನ್ನೋದು ಭೂಮಿ ವಿಚಾರವಾಗಿರ್ಬೋದು, ಅಥವಾ ಏನಾದರೂ ನಿಮಗೆ ಗೌರ್ಮೆಂಟಲ್ಲಿ ಅದನ್ನು ಉನ್ನತಾಧಿಕಾರಿಗಳಿಂದ ಸೈನ್ಗಳಾಗಬೇಕು ಅಥವಾ ಏನೋ ಕೆಲಸಗಳಾಗಬೇಕು ಅಂದರೆ ಅದು ಎಲ್ಲದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಬಿಡುತ್ತೆ. ಇನ್ನು ಕುಜನ ಸಂಚಾರ ಅಂತ ತಗೊಂಡ್ರೆ ನೋಡಿ, ಕುಜ ಆಗಲೇ ನಿಮಗೆ 5ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಮಕ್ಕಳಲ್ಲಿ ಸ್ವಲ್ಪ ಆತರದ ನಿರ್ಧಾರ ಜಾಸ್ತಿ, ಅವ್ರ ಆತರದ ನಿರ್ಧಾರದಿಂದ ಏನಾದ್ರು ಕೆಲವು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಆಗ್ತಿತ್ತು. ನಂತರ ಇವಾಗ 5ನೇ ಮನೆಯಿಂದ 6ನೇ ಮನೆಗೆ ಬರ್ತಾನೆ. 6ನೇ ಮನೆಗೆ ಬಂದಾಗ ಕೆಲವು ಚಾಲೆಂಜಸ್ಗಳಲ್ಲಿ ನೀವು ವಿನ್ ಆಗ್ತೀರಾ, ಹೌದು, ಆದರೆ ಆರೋಗ್ಯ ದೃಷ್ಟಿನಲ್ಲಿ ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರಬಹುದು, ಅಥವಾ ವಾಹನಗಳು ಚಲಾವಣೆ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿರಬೇಕು, ಏನಾದರೂ ಏಟುಗಳಾಗೋದು, ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ ಇರುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ಸಾಕು. ನೀವು ಅದ್ರ ಬಗ್ಗೆ ಒಂಚೂರು ಯೋಚನೆ ಮಾಡಿಕೊಂಡ್ರೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಬರೋದಿಲ್ಲ. ಇನ್ನು ರಾಹುವಿನ ಸಂಚಾರ 3ನೇ ಮನೇಲಿ ಇರೋದ್ರಿಂದ ಖಂಡಿತವಾಗ್ಲೂ ಮಾತು ನಿಮ್ಗೆ ಆಲ್ರೆಡಿ ಸಾಫ್ಟ್ ಆಗುತ್ತೆ, ಯಾಕಂದರೆ 2ನೇ ಮನೆಗೆ ಗುರು ದೃಷ್ಟಿ ಬೀಳ್ತಾ ಇದೆ, ಸ್ವಲ್ಪ ಸಾಫ್ಟ್ ಆಗ್ತೀರಾ. ಆದರೂ ಕೂಡ 3ನೇ ಮನೆಗೆ ರಾಹು ಇರೋದ್ರಿಂದ ಏನಾಗುತ್ತೆ, ನಿಮ್ಮ ಸಿಬ್ಲಿಂಗ್ಸಿಂದ ಏನಾದರೂ ಕೆಲವು ಸಮಸ್ಯೆಗಳು ನಿಮಗೆ ಬರುವಂಥದ್ದು, ಸ್ನೇಹಿತರಿಂದ ಕೂಡ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಸೋಷಿಯಲ್ ಮೀಡಿಯಾದಲ್ಲಿದ್ದರೆ ಖಂಡಿತ ಒಂದು ಹೈಪ್ ಲೆವೆಲ್ಗೆ ಹೋಗ್ತೀರಾ, ತುಂಬ ಉನ್ನತ ಲೆವೆಲ್ಗೆ ಹೋಗ್ತೀರಾ. ಬೇಗ ಜನಗಳಿಗೆ ನೀವು ಮಾಡ್ತಿರೋಂಥ ಕೆಲಸಗಳು ನಿಮಗೆ ಜನಗಳಿಗೆ ಏನು ತೋರಿಸ್ಕೊಳ್ಳೋವಂಥದ್ದು ಕೂಡ ಆಗುತ್ತೆ. ಲೀಡರ್ಸ್ ಏನಾದರೂ ಇದ್ರು ಅಂತಂದರೆ ನಿಮ್ಗೊಂದು ಬೆಲೆ ಬರೋವಂಥ ಒಂದು ಸಮಯ ಅಂತ ಹೇಳ್ಬೋದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಈ ರೀತಿಯಾದ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇದೆ. ಪರಿಹಾರ ಏನು ಮಾಡಬೇಕು ಅಂದರೆ, ಮೊದಲನೇದು ನಿಮ್ಮ ಲಗ್ನಾಧಿಪತಿ 8ರಲ್ಲಿರೋದ್ರಿಂದ ಪ್ರತಿ ಗುರುವಾರದ ದಿವಸ ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನ ದಾನ ಮಾಡಿ, ಅಂದರೆ ಡೊನೇಟ್ ಮಾಡಿ, ಡಿಸ್ಟ್ರಿಬ್ಯೂಟ್ ಮಾಡಿ, ಅಥವಾ ಕಡಲೆಕಾಳಿಂದ ಮಾಡಿರೋಂಥ ಖಾದ್ಯಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದನ್ನು ಕೂಡ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಇನ್ನೂ ಒಳ್ಳೆ ಲಾಭಗಳು ಬರಬೇಕು, ಏನು ಮಾಡಬೇಕು, ಈಗ ನೋಡಿ ಶುಕ್ರನು 8ಕ್ಕೆ ಹೋಗ್ತಾನೆ, ಬುಧ 8ಕ್ಕೆ ಹೋಗ್ತಾನೆ, ಅಲ್ಲೂ ಕೂಡ ಕೆಲವು ಸಮಸ್ಯೆಗಳನ್ನ ನೋಡ್ತೀರಾ. ಈ ಓವರಾಲ್ ಆಗಿ ಏನು ಮಾಡಬೇಕು ಅಂದರೆ, ಮನೇಲಿ ಯಾರಾದರೂ ಹಿರಿಯರಿದ್ದರೆ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಅವ್ರ ಆಶೀರ್ವಾದ ತಗೊಳ್ಳಿ. ಗುರುನ ಚೆನ್ನಾಗಿ ಇಟ್ಕೊಳ್ಳಿ. ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಸುಗೆ 2 ಬಾಳೆಹಣ್ಣು ತಿನ್ನಿಸಿ. ಎಲ್ಲ ರೀತಿ ಸಮಸ್ಯೆಗಳಿಗೂ ಕೂಡ ಒಂದೇ ಪರಿಹಾರನ ನೀವು ನೋಡ್ಕೋಬೋದು.
ನೋಡಿದ್ರಲ್ಲ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು. ಆದರೆ ನೋಡಿ, ನೀವು ಏನೇ ಆದರೂ ಕೂಡ ನಿಮ್ಮ ಒಂದು ವೈಯಕ್ತಿಕ ಜಾತಕಗಳನ್ನ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ನಿಮ್ಮ ದಶಾ ಭುಕ್ತಿ ಮೇಲೆ ಎಲ್ಲನೂ ಕೂಡ ನಿರ್ಧಾರ ಆಗುತ್ತೆ. ಕೆಲವ್ರಿಗೆಲ್ಲ ಗೌರ್ಮೆಂಟ್ ಕೆಲಸಗಳು ಸಿಗುವಂಥ ಅವಕಾಶ ಇದೆ ಅಂತ ಕೂಡ ನಾನು ಹೇಳಿದ್ದೀನಿ. ಆದರೆ ನಿಮ್ಮ ಜಾತಕದಲ್ಲಿ ಆ ಫಲಗಳು ಇದೆಯಾ ಅನ್ನೋದನ್ನು ಕೂಡ ನೀವು ನೋಡಿಸ್ಕೊಬೇಕಾಗತ್ತೆ. ಅದ್ರ ಮೇಲೆ ನೀವು ಡಿಸಿಷನ್ನ ತಗೊಂಡ್ರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಪರಿಹಾರ ಮಾಡಿಕೊಂಡ್ರೂ ಕೂಡ ನಿಮ್ಮ ಜೀವನದಲ್ಲಿ ಏಳಿಗೆನ ನೋಡಬಹುದು. ನೀವೇನಾದರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು ಅಂದ್ಕೊಂಡ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡ್ಬೋದು ಹಾಗೂ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.